ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಮಂಗಳವಾರದ ವ್ಲಾಗ್. ಮಂಗಳವಾರ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ತಿಂಡಿಗೆ ಚಪಾತಿನೂ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. 2-3 ದಿವಸದಿಂದ ಮೋಡ ಮುಚ್ಕೊಂಡು ಮಳೆ ಬರೋ ಹಾಗೆ ಇರೋದ್ರಿಂದ ತುಂಬಾ ಚಳಿ ಇರೋದ್ರಿಂದ ಬಟ್ಟೆಗಳೇನು ವಾಶ್ ಮಾಡಿರ್ಲಿಲ್ಲ. ಬಟ್ಟೆ ವಾಶ್ ಮಾಡಿದ್ರು ಸಹ ಒಣಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಬಿಸಿಲು ಬಂದಿರೋದನ್ನ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಕಸ ಗುಡಿಸ್ಬಿಟ್ಟು ಬಟ್ಟೆಗಳೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಆಗೋಷ್ಟರಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಳ್ಳೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಬಂದು ಬಟ್ಟೆ ಒಣಗಾಕೋಣ ಅಂತ ಹೇಳಿ ನಾನಿಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಒಂದು ಲೋಟ ಟೀ ಕುಡಿಯೋಣ ಅಂತ ಟೀ ಇಟ್ಕೊಂಡು ಟೀ ಕುಡಿದೆ. ಟೀ ಕುಡಿದಾದ್ಮೇಲೆ ನೋಡಿ, 3-4 ದಿವಸ ಆಗಿತ್ತು ಬಿಸಿಲು ನೋಡಿ ಸ್ವಲ್ಪ ಬಿಸಿಲು. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ತುಂಬ ಚಳಿ ಇದ್ದರೆ ಕೆಲಸ ಮಾಡೋಕ್ಕೂ ಮೂಡಿರಲ್ಲ ನಮಗೆ. ಇವಾಗಂತೂ ಯಾವಾಗ ಸಡನ್ನಾಗಿ ಮಳೆ ಬಂದ್ಬಿಡುತ್ತೆ, ತುಂಬ ಚಳಿ ಇರುತ್ತೆ, ಮೋಡ ಮುಚ್ಕೊಂಡೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ವಾಶ್ ಮಾಡಿರೋ ಬಟ್ಟೆಗಳು ಒಣಗಾಕಿದ್ರೆ ಹಾಗೆ ತಣ್ಣಕ್ಕಿರುತ್ತೆ. ಕಬೋರ್ಡಲ್ಲಿ ಎತ್ತಿಡೋಕ್ಕೂ ಆಗಲ್ಲ, ಅಷ್ಟು ತಣ್ಣಕ್ಕಿರುತ್ತೆ. ಸ್ವಲ್ಪ ಬಿಸಿಲು ಬಂದಿದ್ದರಿಂದ ಇವತ್ತು ಆಚೆ ಒಣಗಾಕಿದ ಬಟ್ಟೆಗಳೆಲ್ಲ ತೆಗೆದು ಮಡಚಿ ಎತ್ತಿಟ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೂವು ಕಟ್ಕೋತಾ ಇದ್ದೀನಿ. ಮನೆಯಲ್ಲಿ ಒಂದು ವಾರ ಆಗಿತ್ತು ಶಾಮಂತಿಗೆ ಹೂವು ಮತ್ತು ರೋಸ್ ತರಿಸಿ ಹಾಗೆ ಇತ್ತು. ಫ್ರಿಜ್ಜಲ್ಲಿ ಇಟ್ಟರೆ ಇವಾಗಂತೂ 15 ದಿವಸದವರೆಗೂ ಹೂವು ಹಾಳಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ಹೊರಗಡೆ ನಾವು ಅಂಗಡಿನಲ್ಲಿ 1 ಮೊಳ ಹೂವು ತೊಗೊಳಕ್ಕೆ ಹೋದ್ರೇ 30-40 ರೂಪಾಯಿ ಹೇಳ್ತಾರೆ 1 ಮೊಳ ಹೂವಕ್ಕೆ. ಇವಾಗಂತೂ ಹೂವಿನ ರೇಟ್ ಕಮ್ಮಿ ಇದೆ, ಆದ್ರೂ ಸಹ ನಾವು ಕಟ್ಟಿರೋ ಹೂವು ತೊಗೊಳಕ್ಕೆ ಹೋದ್ರೆ 1 ಮೊಳ 30-40 ರೂಪಾಯಿ ಹೇಳ್ತಾರೆ. ನಾನು ಸ್ವಲ್ಪ ಹೂವು ಕಟ್ಕೊಂಡು ಅದನ್ನ ಫೋಟೋಗೆ, ಕಳಶಕ್ಕೆ ಮತ್ತೆ ಬಾಗಿಲಿಗೆಲ್ಲ ಹಾಕಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ದೇವ್ರ ಪ್ರಸಾದಕ್ಕೆ ಅಂತ ಏನು ಮಾಡಿರ್ಲಿಲ್ಲ, ಸಂಜೆ ಏನಾದರೂ ಸ್ವೀಟ್ ಮಾಡಿ ದೇವ್ರ ಮುಂದೆ ಇಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ನಮ್ಮನೆ ದೇವರು ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ನಾವು ಯಾವಾಗಲೂ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಲಾಸ್ಟ್ ಇಯರ್ ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಈ ವರ್ಷ ಹೋಗೋಕ್ಕಾಗಲಿಲ್ಲ. ವೀಕ್ ಡೇಸ್ ಆಗಿರೋದ್ರಿಂದ ವೀಕೆಂಡ್ಸ್ ಆಗಿದ್ರೆ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೆ. ಹಸ್ಬೆಂಡ್ಗೂ ಕೆಲಸ ಇತ್ತು, ನನ್ನ ಮಗಳು ಕಾಲೇಜ್ ಇದರಿಂದ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ಮನೇಲಿ ಪೂಜೆ ಮುಗಿಸ್ಬಿಟ್ಟು ನಮ್ಮೂರು ಒಳಗಡೆ ಇರೋ ದೇವಸ್ಥಾನ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು 10:30ಗೆ ಹೋಗಿದ್ದರಿಂದ ಬೇಗನೆ ದರ್ಶನ ಆಯಿತು. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಕಮ್ಮಿ ಜನನೂ ಇದ್ದರು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 11:30 ಆಗಿತ್ತು. ನಾನು ನನ್ನ ಸಿಸ್ಟರ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಪ್ರಸಾದ ಕೊಟ್ಟರು, ಸೊ ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದಿದ್ವಿ. ಮನೆಗೆ ಬರೋಷ್ಟರಲ್ಲಿ 11:30-12 ಗಂಟೆ ಆಗಿತ್ತಲ್ಲ. ವಾಷಿಂಗ್ ಮಿಷಿನ್ ಆಫ್ ಆಗಿತ್ತು, ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ಬಟ್ಟೆಗಳೆಲ್ಲ ಒಣಗಾಕ್ಬಿಡೋಣ, ಬಿಸಿಲಿರೋದ್ರಿಂದ ಬೇಗ ಬಟ್ಟೆಗಳು ಒಣಕೊಳ್ಳುತ್ತೆ ಅಂತೇಳಿ ನಾನು ಬಟ್ಟೆಗಳನ್ನೆಲ್ಲ ಒಣಗಾಕೋತಾ ಇದ್ದೀನಿ. ಕಾರಿಡಾರಲ್ಲಿ ಬಟ್ಟೆ ಒಣಗಾಕೋದ್ರಿಂದ ಕೆಲವು ಸಲ ಗಾಳಿ ಜೋರಾಗಿ ಬೀಸಿದ್ರೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಬಟ್ಟೆಗಳು ಒಣಗಾಕ್ತಾ ಹಾಗೆ ಕ್ಲಿಪ್ಸ್ ಹಾಕಿ ಇಟ್ಬಿಡ್ತೀನಿ. ಕ್ಲಿಪ್ಸ್ ಹಾಕಿಲ್ಲ ಅಂದರೆ ಬಟ್ಟೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾಯಿದ್ರು, ಹೆಣ್ಮಕ್ಳ ಕೆಲಸ ಮುಗಿಯೋದೇ ಇಲ್ಲ. ಗಂಟೆ ಆಗಿಬಿಟ್ಟಿತ್ತು, ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಆಲೂಗಡ್ಡೆ ಪಲ್ಯನ ಚಪಾತಿ ಮಾಡಿದ್ನಲ್ಲ, ಅದನ್ನೇ ಒಂದು ಸ್ವಲ್ಪ ತಿನ್ಕೊಂಡೆ. ಹಸ್ಬೆಂಡ್ ಇವತ್ತು ಊಟ ಬೇಡ, ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದಿದ್ದೀನಿ ಅಂದರು. ಸೊ ಅದಕ್ಕೆ ನಾನು ಚಪಾತಿನೂ ಆಲೂಗಡ್ಡೆ ಪಲ್ಯ ತಿಂದಾದ್ಮೇಲೆ ಬಟ್ಟೆಗಳಿತ್ತು, ಆ ಬಟ್ಟೆಗಳೆಲ್ಲ ಮಡಚಿ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಪೂಜೆ ಮಾಡ್ಕೋತಾ ಇದ್ದೀನಿ. 5:30-6 ಗಂಟೆ ಆಗಿಬಿಟ್ಟಿತ್ತು. ಪೂಜೆಗೆ ನೈವೇದ್ಯಕ್ಕೆ ಅಂತ ಏನಾದರೂ ಪ್ರಸಾದ ಮಾಡೋಣ, ದೇವ್ರ ಮುಂದೆ ಇಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಪೂಜೆ ಮುಗಿಸ್ಕೊಂಡು ಇವಾಗ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಪ್ರಸಾದಕ್ಕೆ ಸ್ವೀಟ್ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ, ಆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಫ್ರಿಜ್ಜಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಬರೋಣ ಅಂತಂದೆ. ಅಷ್ಟರಲ್ಲಿ ನನ್ನ ಟ್ರೈಪಾಡ್ ಬಿದ್ದು ಕೆಳಗಡೆ ಬಿತ್ತು. ಮೊಬೈಲ್ ಹೋಲ್ಡರ್ ಇರುತ್ತಲ್ಲ, ಅದು ಮುರಿದೋಗ್ಬಿಟ್ಟು ಮೊಬೈಲ್ ಹಾಕೋಕ್ಕೆ ಆಗ್ತಾಯಿಲ್ಲ. ಇವಾಗ ಟ್ರೈಪಾಡ್ ಹಾಳಾಯಿತು. ಮೊಬೈಲ್ ಹೋಲ್ಡರ್ಗೆ ಸ್ವಲ್ಪ ಗಮ್ಮೆಲ್ಲ ಹಾಕಿ ಸ್ಟಿಕ್ ಮಾಡಿ ಏನೇನೋ ಮಾಡಿದೆ, ಅದು ಸರಿನೇ ಹೋಗಲಿಲ್ಲ ನನ್ನ ಟ್ರೈಪಾಡು. ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನೀಗ ಅಡುಗೆ ಮಾಡೋದಕ್ಕೆ ಅಂತ ಬಂದೆ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೆಲ್ಲ, ಬಾಣಲಿ ಬಿಸಿಯಾಗಿತ್ತು. ಅದಕ್ಕೆ ನಾನು 2 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾನು ಅಕ್ಕಿನ ಹುರ್ಕೋತಾ ಇದ್ದೀನಿ. ಹುರ್ಕೊಳುವಾಗ
ಒಂದು 80% ಅಷ್ಟು ಅಕ್ಕಿನ ಹುರ್ಕೊಂಡಾದ್ಮೇಲೆ ಅದಕ್ಕೆ ನಾನಿಲ್ಲಿ ಒಂದು 8ರಿಂದ 10 ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬಾದಾಮಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಗೋಡಂಬಿ ಬಾದಾಮಿ ಮತ್ತು ಅಕ್ಕಿನ ಮೂರನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ 3 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ನಾವು 3ರಿಂದ 4 ಸ್ಪೂನು, ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಇಷ್ಟನ್ನು ಗಮ್ಮನ್ನು ಹಾಗೆ ಹುರ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಕ್ಕಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಕ್ಕೆ ನಾನು ಈ ರೀತಿ ರುಬ್ಬಿಟ್ಕೊಂಡಾದ್ಮೇಲೆ ಪಾಯಸ ಮಾಡೋದಕ್ಕೆ ಅಂತ ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಹಾಕ್ಕೊಂಡು ಹಾಲು ಉಕ್ಕೋಗದೆ ಇರೋ ಹಾಗೆ ಕಾಯಿಸ್ಕೋಬೇಕು. ನಾನಿಲ್ಲಿ ಒಂದು ಸ್ಪೂನಲ್ಲಿ ತಿರುಗಿಸ್ಕೊಂಡು ಹಾಲು ಉಕ್ಕೋಗದೆ ಇರೋ ಹಾಗೆ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಹಾಲನ್ನು ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಮಗಳು ಬಂದು ಇದೇನು ಮಮ್ಮಿ ಬೆಳಗ್ಗೆ ಒಗ್ಗರಣೆ ಹಾಕಿದ್ರೆ ಎಣ್ಣೆ ಎಗರಿ ಮಾರ್ಕ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಹಾಲು ಕುದಿಸ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಗಸಗಸೆ ಪೇಸ್ಟ್ ಇತ್ತಲ್ಲ, ಆ ಪೇಸ್ಟನ್ನ ಹಾಕಿ ಅದು ಗಂಟೇನು ಕಡದೆ ಇರೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಸಗಸೆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡು ಆದಮೇಲೆ ಹಾಲನ್ನು ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕಿ ಹಾಲಿನ ಜೊತೆ ಹಾಗೆ ಕಾಯಿಸ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾ ಇರೋದ್ರಿಂದ ಫಸ್ಟೇ ಹಾಲನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕಾಯಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಬೆಲ್ಲ ಹಾಕಿ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಲಾಸ್ಟಲ್ಲಿ ಬೆಲ್ಲ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡಿ ಸೈಡ್ಗಿಟ್ಟರೆ ಬೆಲ್ಲ ಕರ್ಗೋಗ್ಬಿಡುತ್ತೆ. ಪುಡಿ ಬೆಲ್ಲ ಹಾಕಿರೋದ್ರಿಂದ ಹೀಗೆ ಬೆಲ್ಲ ಕರ್ಗೋಗ್ಬಿಡುತ್ತೆ. ನಾವು ಲಾಸ್ಟಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಆದಮೇಲೆ ನಾನು ಗಸಗಸೆ ಪಾಯಸ ನೋಡಿ ಬೆಲ್ಲ ಎಲ್ಲ ಕರಗಿದೆಯಾ ಅಂತ ಒಂದ್ಸರಿ ನೋಡಿದೆ. ಬೆಲ್ಲ ಎಲ್ಲ ಕರಗಿದೆ. ಗಸಗಸೆ ಪಾಯಸ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಈ ರೀತಿ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ಒಂಚೂರು ಸಹ ನೀರು ಹಾಕ್ಕೊಂಡಿಲ್ಲ. ನಾವು ಬೇಕು ಅಂದರೆ ಹಾಲು ಕಾಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಹಾಕಿ ಕಾಯಿಸ್ಕೊಂಡ್ರೆ ಒಳ್ಳೆಯದು. ಗಸಗಸೆ ಮತ್ತು ನಾವು ಬಾದಾಮಿ ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಪಾಯಸ ಕಾಯಿಸ್ಕೊಂಡ್ಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಪಾಯಸ ರೆಡಿ ಆಗಿದೆ. ನಾವು ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಗಸಗಸೆ ಪಾಯಸ ರೆಡಿ ಆಯಿತು. ತುಂಬ ಆಯಾಸ ಆಗಿ ಮೈ ಕೈ ನೋವಿದ್ದಾಗ ಈ ರೀತಿ ಗಸಗಸೆ ಪಾಯಸ ಮಾಡ್ಕೊಂಡು ಕುಡಿದು ನಿದ್ದೆ ಮಾಡ್ತಾಯಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ನಾನು ರಾತ್ರಿ ಊಟಕ್ಕೆ ಗಸಗಸೆ ಪಾಯಸದ ಜೊತೆಗೆ ಅನ್ನ, ರಸ ಮತ್ತು ಹಪ್ಪಳ ಮಾಡಿದ್ದೆ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.